ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಮ್ಮ ಕನ್ನಡ ಬಿಗ್ ಬಾಸ್ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಕನ್ನಡ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು. ಸೊ ಕನ್ನಡ ಬಿಗ್ ಬಾಸಲ್ಲಿ ಕೂಡ ಅಷ್ಟೇ ಹೋಸ್ಟಿಂಗ್ ಯಾರು ಮಾಡ್ತಾರೆ ಅನ್ನೋ ಚರ್ಚೆ ತುಂಬಾ ನಡೀತಾ ಇದೆ. ಬಟ್ ಇವಾಗ ಆಲ್ರೆಡಿ ಅದರ ಒಂದು ಶೂಟ್ ಏನಿದೆ, ಅಂದರೆ ಆ್ಯಡ್ ಶೂಟ್, ನಮಗೆ ಪ್ರೋಮೋ ಬಿಡ್ತಾರೆ ಅಲ್ವಾ, ಬಿಗ್ ಬಾಸ್ ಸೀಸನ್ 11ರ ಪ್ರೋಮೋ. ಸೊ ಅದು ಆಲ್ಮೋಸ್ಟ್ ಆಗಸ್ಟ್ ಎಂಡಲ್ಲಿ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಆಗುತ್ತೆ ಪ್ರೋಮೋ ಹಾಕೋದು. ಸೊ ಆ ಪ್ರೋಮೋ ಶೂಟ್ ಎಲ್ಲ ಇವಾಗ ಕಂಪ್ಲೀಟ್ ಆಗಿದೆ. ಸೊ ಈ ಸತಿ ಪ್ರೋಮೋ ಶೂಟ್ ಎಲ್ಲ ಮಾಡಿರೋದು ಹೈದ್ರಾಬಾದಲ್ಲಿ, ಅದು ಕನ್ನಡ ಬಿಗ್ ಬಾಸ್ದೆ ಹೈದ್ರಾಬಾದಲ್ಲಿ ಶೂಟ್ ಮಾಡಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಸುದೀಪ್ ಸರೇ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂತಂದರೆ ನೋಡಬೇಕು, ಸ್ವಿಚ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಇವಾಗ ಒಂದು ದೊಡ್ಡ ನ್ಯೂಸ್ ಇರೋದು ಏನು ಅಂತ ಅಂದರೆ, ಬಿಗ್ ಬಾಸ್ ಏನು ನಡೆಯುತ್ತೆ ಎಲ್ಲ ಲ್ಯಾಂಗ್ವೇಜಸಲ್ಲೂ ಬಿಗ್ ಬಾಸ್ ನಡೀತಾ ಇದೆ ಇವಾಗ. ಕನ್ನಡ, ಹಿಂದಿ ಮತ್ತು ತಮಿಳಾಗಿರಲಿ, ತೆಲುಗು ಆಗಿರಲಿ, ಮರಾಠಿ ಎಲ್ಲ ಬಿಗ್ ಬಾಸ್ ನಡೀತಾ ಇದೆ. ಸೊ ಇವಾಗ ಮರಾಠಿ ಬಿಗ್ ಬಾಸ್ ಅಂತೂ ಆನ್ ಗೋಯಿಂಗಲ್ಲೇ ಇದೆ, ನಡೀತಾನೆ ಇದೆ ಇವಾಗ. ಬಟ್ ಇವಾಗ ತಮಿಳ್ ಬಿಗ್ ಬಾಸ್, ಸೊ ತಮಿಳ್ ಬಿಗ್ ಬಾಸ್, ಕನ್ನಡ ಬಿಗ್ ಬಾಸ್ ಇದೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಟೈಮಲ್ಲಿ ಸ್ಟಾರ್ಟ್ ಆಗೋದು. ಸೊ ಇವಾಗ ತಮಿಳ್ ಬಿಗ್ ಬಾಸ್ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಸತಿ ತಮಿಳ್ ಬಿಗ್ ಬಾಸಲ್ಲಿ ಒಂದು ತುಂಬ ದೊಡ್ಡ ಚೇಂಜ್ ಇದೆ ಅಂತ ಹೇಳ್ಬೋದು. ಅದು ಏನು ಅಂತ ನಾವು ನೋಡೋದಾದರೆ, ತಮಿಳ್ ಬಿಗ್ ಬಾಸಲ್ಲಿ ಹೋಸ್ಟ್ ಮಾಡ್ತಿದ್ದಿತ್ತು ಇಷ್ಟು ವರ್ಷವೂ ಕಮಲ್ ಹಾಸನ್ ಅವರು. ಬಟ್ ಇನ್ಮೇಲಿಂದ ಅವರು ಹೋಸ್ಟ್ ಮಾಡೋದಿಲ್ಲ. ಸೊ ಅದನ್ನ ಅವರು ಒಂದು ಅಫಿಷಿಯಲ್ ಆಗಿ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರು ಅಪ್ಲೋಡ್ ಮಾಡಿದ್ದಾರೆ. ಸೊ ಇಷ್ಟು ದಿನ ಅವರು ಮಾಡ್ಕೊಂಡು ಬಂದಿದ್ದಾರೆ, ಚೆನ್ನಾಗಿ ಹೋಸ್ಟ್ ಮಾಡಿದರು, ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು ಎಲ್ಲರೂ ಅವರಿಗೆ. ಬಟ್ ಇವಾಗ ಅವರ ಒಂದಿಷ್ಟು ಮೂವಿ ಪ್ರಾಜೆಕ್ಟ್ಸ್ ಆಗಿರಲಿ ಅಥವಾ ಒಂದಿಷ್ಟು ಪರ್ಸ್ನಲ್ ವರ್ಕ್ಸಿಂದ ಅವರು ಬಿಗ್ ಬಾಸ್ ತಂಡದಿಂದ ಇವಾಗ ಬ್ರೇಕ್ ತೊಗೊತಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಈ ಸೀಸನ್ ತಮಿಳ್ ಏನು ಬರುತ್ತೆ ಅದರೊಳಗೆ ಕಮಲ್ ಹಾಸನ್ ಅವರು ಹೋಸ್ಟ್ ಮಾಡೋದಿಲ್ಲ. ಸೊ ಕಮಲ್ ಹಾಸನ್ ಜಾಗದಲ್ಲಿ ನಾವು ಬೇರೆಯವ್ರನ್ನ ನೋಡ್ತೀವಿ. ಸೊ ಅದು ಯಾರು ಬರ್ಬೋದು ಏನು ಅಂತ ಇನ್ನೂ ಒಂದು ಕುತೂಹಲದಿಂದ ಇದೆ ಅಂತ ಹೇಳ್ಬೋದು. ಸೊ ನೀವು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ತಮಿಳ್ ಬಿಗ್ ಬಾಸಲ್ಲಿ ಹೋಸ್ಟ್ ಮಾಡೋಕ್ಕೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇದೇ ಥರದ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.